ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಇಡ್ಲಿ, ದೋಸೆ, ಪಡ್ಡು, ಪೂರಿ ಇವಕ್ಕೆಲ್ಲಕ್ಕೂ ಹೊಂದುವಂತಹ ಒಂದು ಚಟ್ನಿ. ಅದನ್ನು ಮಾಡೋದು ಹೆಂಗೆ ನೋಡ್ಕೊಂಡು ಬರೋಣ ಬರ್ರಿ. ಮೊದಲಿಗೆ ನಾವಿಲ್ಲಿ ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿವ್ರಿ. ಅದಾದ ನಂತರ ಪುದೀನ, ಸ್ವಲ್ಪ ಹಸಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸಿನಕಾಯಿ, ಸ್ವಲ್ಪ ಹಸಿ ಕೊಬ್ಬರಿ, ಅದಾದ ನಂತರ ಪುಟಾಣಿ ಮತ್ತು ಹುರಿದಿಟ್ಕೊಂಡಿರುವಂತಹ ಶೇಂಗಾ. ಇಷ್ಟಿದ್ರೆ ಸಾಕು ನೋಡ್ರಿ. ಈಗ ನೋಡ್ರಿ ನಾವಿಲ್ಲಿ ಒಂದು ಮಿಕ್ಸರ್ ಜಾರ್ ತೊಗೊಂಡಿವ್ರಿ. ಅದಕ್ಕೆ 1 ಕಪ್ನಷ್ಟು ಹಸಿ ಕೊಬ್ಬರಿ ಹಾಕೊಂಡಿವ್ರಿ. ಇದಾದ ನಂತರ ಒಂದು ಅರ್ಧ ಕಪ್ನಷ್ಟು ನಾವಿಲ್ಲಿ ಪುಟಾಣಿ ತೊಗೊಂಡಿವಿ ನೋಡ್ರಿ, ಅಂದ್ರೆ ಹುರಿಗಡ್ಲೆ ತೊಗೊಂಡಿವ್ರಿ. ಇದ್ರ ಜೊತೆಗೇನ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಹುರಿದಿಟ್ಕೊಂಡಿರೋ ಶೇಂಗಾ ತೊಗೊಂಡಿವ್ರಿ. ಇಲ್ಲಿ ನಾವು ಖಾರಕ್ಕೆ ಒಂದು 4 ರಿಂದ 5 ಮೆಣಸಿನ್ಕಾಯಿನ ಹಾಕೊಂಡಿವ್ರಿ. ಇದ್ರ ಜೊತೆಗೇನ ಒಂದು 7 ರಿಂದ 8 ಬೆಳ್ಳುಳ್ಳಿ ಹೆಸಳನ್ನ ಹಿಂಗೆ ಹಾಕೊಂಡಿವಿ ನೋಡ್ರಿ, ಸಿಪ್ಪಿ ಬಿಡಿಸಿ. ಈಗ ನಾವಿಲ್ಲಿ ಸ್ವಲ್ಪ 1 ಇಂಚಿನಷ್ಟು ಶುಂಠಿ ಹಾಕೊಂಡಿವಿ ನೋಡ್ರಿ. ಶುಂಠಿ ಕಂಪ್ಲೀಟ್ಲಿ ಆಪ್ಷನಲ್ ರೀ, ನಿಮ್ಗೆ ಇಷ್ಟ ಇದ್ರೆ ಹಾಕೊಳ್ರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ರಿ. ಇದಾದ ನಂತರ ಸ್ವಲ್ಪ ಇಲ್ಲಿ ನಾವು ಪುದೀನ ಸೇರಿಸ್ಕೊಂಡಿವ್ರಿ. ಪುದೀನಾನು ಕಂಪ್ಲೀಟ್ಲಿ ಆಪ್ಷನಲ್ ರೀ, ಇಷ್ಟ ಇದ್ರೆ ಹಾಕೊಳ್ರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ರಿ. ಈಗ ನಾವಿಲ್ಲಿ ಸ್ವಲ್ಪ ಹುಣಸೆ ಹಣ್ಣು ಹಾಕೊಂಡಿವಿ ನೋಡ್ರಿ. ಈ ಹುಣಸೆ ಹಣ್ಣು ಯಾಕೆ ಹಾಕೋಬೇಕಪ್ಪ ಅಂತಂದ್ರೆ ಈ ಒಂದು ಚಟ್ನಿನ ನೀವು ಮಧ್ಯಾಹ್ನದವರೆಗೂ ಇಟ್ಕೊಂಡ್ರು ಹಳಸಂಗಿಲ್ರಿ. ಹಾಗಾಗಿ ಚಟ್ನಿ ಮಾಡುವಾಗ ಸ್ವಲ್ಪ ಹುಣಸೆ ಹಣ್ಣು ಹಾಕೋಬೇಕ್ರಿ. ನಾವು ಇಲ್ಲಿ ಕೊತ್ತಂಬರಿನೂ ಹಾಕೊಂಡಿವಿ ನೋಡ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿವ್ರಿ. ಈಗ ಹಾಕೊಂಡಿರುವಂತಹ ಎಲ್ಲ ಪದಾರ್ಥಗಳು ಬಹಳ ಸಣ್ಣಗೆ ಪೇಸ್ಟ್ ಆಗ್ಬೇಕು ನೋಡ್ರಿ. ಹಂಗೆ ಇದನ್ನು ರುಬ್ಕೋಬೇಕ್ರಿ. ಇಲ್ಲಿ ನಾವು ನಿಮ್ಗೆ ತೋರ್ಸಾತೀವಿ ನೋಡ್ರಿ, ಇಷ್ಟು ರುಬ್ಕೊಂಡ್ರೆ ಸಾಕ್ರಿ. ಅಕಸ್ಮಾತ್ ನೀವು ಮಾಡ್ಕೊಂಡಂತಹ ಚಟ್ನಿ ಸ್ವಲ್ಪ ಖಾರ ಆಗಿತ್ತು ಅಂತಂದ್ರೆ ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ರಿ. ಈಗ ನೋಡ್ರಿ ನಾವಿಲ್ಲಿ ಸ್ವಲ್ಪ ಎಣ್ಣೆ ಕಾಯಿಸಿ ತೊಗೊಂಡಿವ್ರಿ. ಇದಕ್ಕೆ ಈ ಎಣ್ಣೆ ಕಾಯ್ದಿದ್ದಂಗೆ ಜೀರಿಗೆ, ಸಾಸಿವೆ, 1 ಕಡೆಯಷ್ಟು ಕರಿಬೇವು ಮತ್ತು 1-2 ಮೆಣಸಿನ್ಕಾಯಿನ ಹಾಕೊಂಡಿವ್ರಿ. ಚಟ್ನಿನ ರೆಡಿ ಮಾಡ್ಕೊಂಡ್ಮೇಲೆ ಹಿಂಗೆ ಒಂದು ಒಗ್ಗರಣೆ ಹಾಕೊಂಡ್ರಪ್ಪ ಅಂತಂದ್ರೆ ಈ ಚಟ್ನಿ ರುಚಿ ಇನ್ನೂ ಮಸ್ತ್ ಇರುತ್ತೆ ನೋಡ್ರಿ. ಈ ಒಂದು ಚಟ್ನಿನ ನೀವು ದೋಸೆ, ಪಡ್ಡು, ಪೂರಿ ಎಲ್ಲದ್ರ ಜೊತೆಗೂ ತಿನ್ಬಹುದು ನೋಡ್ರಿ. ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ. ಧನ್ಯವಾದಗಳು ರೀ.